ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಭಾಗವಹಿಸಿದ್ದಕ್ಕೆ ನಮ್ಮ ಜೈನ್ ಸಮಾಜದ ಪರವಾಗಿ ಅವರಿಗೆ ತುಂಬಾ ಧನ್ಯವಾದಗಳು. ನಮ್ಮ ಮಹಾವೀರ್ ಜಯಂತಿ ಅವರ ಸಿದ್ಧಾಂತ ಇದೆ, ಜೀವ ಅವ್ರ ಜೀನೆದು. ಅದೇ ಮಾರ್ಗದಲ್ಲಿ ನಾವು ನಡೀತಾ ಇದೀವಿ. ಜೀವ ಅವ್ರ ಜೀನೆದು, ಹಿಂಸೆಯನ್ನು ಮಾಡಬಾರದು ಎಂದು ಎಲ್ಲರೂ ನಮ್ಮ ಗಂಗಾವತಿಯು ಸುಖ ಶಾಂತಿ ಆರೋಗ್ಯವಾಗಿರ್ಲಿ ಎಂದು ಆ ಭಗವಾನ್ ಮಹಾವೀರ್ನಲ್ಲಿ ಪ್ರೇಯರ್ ಮಾಡುತ್ತೇವೆ. ಎಲ್ಲರಿಗೂ ಮಹಾವೀರ್ ಜಯಂತಿಯ ಶುಭಾಶಯಗಳು. ಮಹಾವೀರ್ ಜಯಂತಿಯನ್ನು ಆಚರಿಸಿ ಅದ್ದೂರಿಯಾಗಿ ಸಕ್ಸಸ್ಫುಲ್ ಮಾಡಿದ್ದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಎಲ್ಲರೂ ಜೈನ್ ಸಮಾಜ ಪರವಾಗಿ ತುಂಬಾ ಧನ್ಯವಾದಗಳು. ನಿಮ್ಮ ಸಹಕಾರ ಎನಿ ಟೈಮ್ ನಮ್ಮ ಹತ್ರ ಇರಲಿ ಎಂದು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಮತ್ತೆ ನಮ್ಮ DSP ಸಾಹೇಬ್ರ ಅವರಿಗೆ ನನ್ನ ಪರವಾಗಿ ಮತ್ತೆ ನಮ್ಮ ಜೈನ್ ಸಮಾಜ ಪರವಾಗಿ ತುಂಬಾ ಧನ್ಯವಾದಗಳು. ಇವತ್ತು ಮೆರವಣಿಗೆ ಬಹಳ ಅಚ್ಚುಕಟ್ಟಾಗಿ ಆಚರಣೆ ಮಾಡಿದ್ದಕ್ಕೆ ಎಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಎಲ್ಲ ಗಣ್ಯಮಾನ್ಯರನ್ನು ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ನನ್ನ ಪರವಾಗಿ ಮತ್ತೆ ನಮ್ಮ ಜೈನ ಸಮಾಜದ ಪರವಾಗಿ ತುಂಬಾ ಧನ್ಯವಾದಗಳು. पंचमारे की तो अभी बस हुई है शुरुआत। हर तरफ मच रहा है हाहाकार, हर प्राणी हर जीव हो रहा है परेशान। इसमें आध्यात्मिक मार्ग, आध्यात्मिक रास्ता यही है एकमात्र समाधान। आज हम देख रहे हैं कि विश्व में हर तरफ युद्ध की स्थिति छाई है और जैसे कि ये अभी का जो साल है वो है सूर्य नारायण का, तो उसमें हर तरफ हाहाकार मचा हुआ है। ऐसे में बहुत ही जरूरत है कि हम महावीर के मार्ग को अपनाएं, उसके संदेश पर चले, उसके संदेश को अपनाएं। जियो और जीने दो, अहिंसा, अपरिग्रह, औचर्य, ब्रह्मचर्य, मृषावाद वगैरह जैसे जो भी महावीर के संदेश है उसका आचरण करना आज के युग में अत्यंत आवश्यक हो गया है। तो आज के इस महावीर जयंती, महावीर जन्म कल्याण के अवसर पर हम यही कहना चाहेंगे कि आप आध्यात्मिक मार्ग जरूर चुने और उसमें आगे बढ़े, विश्व में शांति का संदेश दे। आपकी आध्यात्मिक शक्ति से ही हर जीव जब आध्यात्मिकता से जुड़ेगा तभी विश्व में शांति होगी। जय महावीर, जय महावीर। ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರೆಸ್ ರಿಪೋರ್ಟರ್ ಅವರು ಮತ್ತೆ ಮಾಧ್ಯಮದವರು ನಮ್ಮ ಜೈನ ಸಮಾಜದ ಪರವಾಗಿ ಅವರಿಗೆ ತುಂಬಾ ಧನ್ಯವಾದವನ್ನು ಕೊಡುತ್ತೇವೆ. ಕನಸು ನ್ಯೂಸ್ನವರಿಗೂ ನಮಗೋಸ್ಕರ ಸಮಯವನ್ನು ಕೊಟ್ಟಿದ್ದಕ್ಕೆ ಅವ್ರಿಗೆ ನಮ್ಮ ಜೈನ ಸಮಾಜ ಪರವಾಗಿ ತುಂಬಾ ಧನ್ಯವಾದಗಳು. बोलो श्री भगवान महावीर स्वामी की जय. 2625ನೇ ಮಹಾವೀರ ಜನ್ಮ ಕಲ್ಯಾಣೋತ್ಸವವು ಅತಿ ವಿಜೃಂಭಣೆಯಿಂದ ಜೈನ್ ದೇವಾಲಯದಿಂದ ಹಿಡಿದು ಮಹಾವೀರ್ ಸರ್ಕಲ್ ಮಾರ್ಗವಾಗಿ ಗಾಂಧಿ ಸರ್ಕಲ್, ಗಣೇಶ್ ಸರ್ಕಲ್ಗೆ ಮಾರ್ಗವಾಗಿ ಬಂಬು ಬಜಾರ್ಗೆ ಇಲ್ಲಿ ಶಾಲೇಚಾ ಸ್ವಾಧ್ಯಾಯ ಭವನದಲ್ಲಿ ಅತಿ ವಿಜೃಂಭಣೆಯಿಂದ ಮೆರವಣಿಗೆ ಹಾಗೂ ಶೋಭಾಯಾತ್ರೆಯೊಂದಿಗೆ ನೆರವೇರಿಸಲ್ಪಟ್ಟಿತು. ಕನಸು ನ್ಯೂಸ್ನವರು ನನಗೆ 2 ನಿಮಿಷ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೆ ತುಂಬಾ ಧನ್ಯವಾದಗಳು. ಹಾರವನ್ನು ಅರ್ಪಿಸಿ ನಮ್ಮ ಸಮಾಜದ ಮುಖಂಡರಾದ ಶ್ರೀ ಅಜಿತ್ ರಾಜ್ ಸುರಾನ ಅವರು, ರತನ್ ಲಾಲ್ ಬಾಂಟಿಯಾ ಅವರು, ಮಹಾವೀರ್ ಶ್ರೀಮಾಳ್ ಅವರು ಹಾಗೂ ಮಹಾವೀರ್ ಬಾಗ್ರೇಚಿ ಅವರು ಮತ್ತು ಇನ್ನಿತರ ಸಮಾಜದ ಗಣ್ಯ ವ್ಯಕ್ತಿಗಳು ಭಾಗವಹಿಸಿ ಈ ಶೋಭಾಯಾತ್ರೆಯನ್ನು ವಿಜೃಂಭಣೆಯಿಂದ ಯಶಸ್ವಿಗೊಳಿಸಿದ್ದಕ್ಕಾಗಿ ಅವರಿಗೆ ತುಂಬಾ ಧನ್ಯವಾದಗಳು. ಆಮೇಲೆ ಈಗ 10:30 ಗಂಟೆ ಸುಮಾರು ಇಲ್ಲಿ ಶಾಲೇಚಾ ಭವನದಲ್ಲಿ ನಮ್ಮ ಜೈನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿಸಲಾಗುತ್ತಿದೆ. ಜೈನ್ ಧರ್ಮದ 24ನೇ ತೀರ್ಥಂಕರ ಶ್ರಮನ್ ಭಗವಾನ್ ಮಹಾವೀರ್ ಸ್ವಾಮಿ ಅವರು 2625ನೇ ಜನ್ಮ ಕಲ್ಯಾಣ ಮಹೋತ್ಸವದ ಅಂಗವಾಗಿ ನಾಡಿನ ಸಮಸ್ತ ಜನತೆಗೆ ಹಾರ್ದಿಕ ಶುಭಾಶಯಗಳು. ಆಮೇಲೆ ಮಹಾವೀರ್ ಅವರು ವಚನ ಏನಂದರೆ, ಫಸ್ಟ್ ಅಹಿಂಸಾ ಪರಮೋ ಧರ್ಮ, ಎರಡನೇದು ಸತ್ಯದ ಹಾದಿ, ಮೂರನೇದು ಅಪರಿಗ್ರಹ,
ನಾಲ್ಕನೇದು ಬ್ರಹ್ಮಚಾರ್ಯ, ಐದನೇದು ಸೇವೆ ಮತ್ತು ಕರುಣೆ. ಮಹಾವೀರ್ ಅವರು ವಚನ ಪ್ರಕಾರ ಇವತ್ತೇನಾರ ನಾವು ಮತ್ತೆ ನಮ್ಮ ಎಲ್ಲರೂ ನಡೆದಿದ್ರೆ ಇವತ್ತು ವಿಶ್ವದಲ್ಲಿ ಏನು ಇವತ್ತು ಪರಿಸ್ಥಿತಿ ಉಂಟಾಗಿದೆ, ಈಗ ಒಬ್ರಿಗೊಬ್ರು ಜಗಳ ಮಾಡಿ ಯಾರ ಸೋಲ್ಲೆ ಗೆಲ್ಲೆ, ಬಟ್ ಎಷ್ಟು ಹಾನಿ ಎಲ್ಲರಿಗೂ ಆಗ್ತಾ ಇದೆ, ಅದರಿಂದ ಅವ್ರಿಗೆ ಏನು ಹಾನಿ ಆಗುತ್ತೆ, ಮತ್ತೆ ನಾವೆಲ್ಲದನ್ನು ಅದರದ ಪರಿಣಾಮ ಸಹಿತನ ಅನುಭವಿಸಾಕತ್ತೀವಿ. ಆ ಪ್ರಕಾರ ನಾವು ಹೇಳೋದಷ್ಟೇ, ಎಲ್ಲರೂ ಅಹಿಂಸಾ ಪರಮೋ ಧರ್ಮ ಮತ್ತೆ ಜಿಯೋ ಅವ್ರ ಜೀನೆದು ಮಹಾವೀರ್ ಅವ್ರ ವಚನ ಪ್ರಕಾರ ನಾವೆಲ್ಲರೂ ನಡ್ಕೊಂಡ್ರೆ ಯಾವುದೇ ತರಹದ ಜೀವನದಲ್ಲಿ ಕಷ್ಟ ಇರೋದಿಲ್ಲ, ಒಬ್ರಿಗೊಬ್ರು ಜಗಳ ಇರೋದಿಲ್ಲ, ನಕ್ಕಂತ ಆರಾಮಾಗಿ ಇರ್ತೀವಿ, ಹ್ಯಾಪಿ ಇರ್ತೀವಿ, ಆಮೇಲೆ ಪ್ರೋಗ್ರೆಸ್ ಅಂತ ಇರ್ತೀವಿ. ಅದರಲ್ಲಿ ಈಗ ನಮ್ಮ ಭಾರತ ದೇಶದಲ್ಲೇನು ಅಂತ ಶಾಂತವಾಗಿ ಇದೆ, ನಾವೆಲ್ಲರೂ ನಕ್ಕಂತ ಅಣ್ತಮ್ಮರಿದ್ದಂಗೆ ಇದೀವಿ. ಅದು ಬಹಳ ಒಳ್ಳೇದು. ಎಲ್ಲರಿಗೆ ಇನ್ನೊಮ್ಮೆ ಮಹಾವೀರ್ ಜಯಂತಿ ಹಾರ್ದಿಕ ಶುಭಾಶಯಗಳು. ಮಹಾವೀರ್ ಜಯಂತಿಯ ನಮ್ಮ ಇವತ್ತಿನ ಪ್ರೋಗ್ರಾಮ್ ಏನಿತ್ತು, ಬೆಳಿಗ್ಗೆ 8 ಗಂಟೆಗೆ ಇಲ್ಲಿ ಟಿಫನ್ ವ್ಯವಸ್ಥೆ ಇತ್ತು, ಆಮೇಲೆ 8:15 ಮೆರವಣಿಗೆ ಮಹಾವೀರ್ ಸರ್ಕಲ್, ಗಾಂಧಿ ಚೌಕ್, ಗಣೇಶ್ ಸರ್ಕಲ್ ಆಗಿ ಸಾಲೇಚಾ ಭವನ್ ಬಂತು. ಇಲ್ಲಿ ಎಲ್ಲ ನಮ್ದು ಒಂದು 2 ತಾಸು ಪ್ರೋಗ್ರಾಮ್ ಇತ್ತು. ಜೈನ್ ಧರ್ಮದ ಬಗ್ಗೆ ಎಲ್ಲ ಇದ್ರು ಕಂಡೀಷನ್ಸ್, ಅದ್ರ ಬಗ್ಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದ್ವು. ಆಮೇಲೆ ಊಟದ ಪ್ರಸಾದ ಇರ್ತದೆ. ಇವಾಗ ಈ ಪ್ರಕಾರ ರಾತ್ರಿ ಭಕ್ತಿ ಕೂಡ ಇರ್ತದೆ. ಈ ಪ್ರಕಾರ ಇವತ್ತಿಂದ ನಮ್ಮ ಮಹಾವೀರ್ ಜಯಂತಿ ಪ್ರೋಗ್ರಾಮ್ ಬಹಳ ಜೋರಾಗಿ ನಾವು ಮಾಡಿದ್ದೀವಿ. ಎಲ್ಲರಿಗೆ ನಮಸ್ಕಾರಗಳು. महावीर स्वामी की जय, कर्नाटक माता की जय, भारत माता की जय। सभी को सादर जय जिनेन्द्र। आज सकल संघ से हमने महावीर जयंती का इतना अच्छा भव्य वडगोला और जो भी कार्यक्रम सालेचा स्वाध्याय भवन में हुआ बहुत ही उत्तम और बहुत ही शानदार था। बच्चों ने बहुत ही उल्लास से यहाँ से जाने के टाइम गिफ्ट लेके गए। तो श्री संघ से मैं बहुत बहुत धन्यवाद देती हूँ कि आपने विशेष ये ध्यान रख के बच्चों के लिए भी ये कार्यक्रम रखा, क्योंकि महावीर जयंती एक ऐसा है कि उसमें ज्यादा बच्चे ज्यादा उल्लास होते कि हमको भी कुछ ना कुछ प्रोत्साहन मिला है। तो इसकी मेहनत भी हमारी महिलाओं ने बहुत दिया है, जो पाठशाला पढ़ाती है। श्री संघ को बहुत बहुत धन्यवाद कि महिलाओं को भी बहुमान किया है, उनको भी बुलाया है। ये हमारे एक इतिहासी प्रोग्राम है। भगवान ने तो कहा है कि जियो और जीने दो, पर हम लोग भी कहते हैं कि अपने बच्चों को आगे बढ़ाओ और जिन शासन की वाणी को समझाओ। जो माताएं घर पे जो ज्ञान नहीं देती है, तो ये हमारी सब बहनें जो इन्होंने पाठशाला में इतना अच्छा सहयोग दे रही है, कितने सालों से दे रही है, तो इनको मैं बहुत बहुत धन्यवाद देती हूँ। तीनों समाज की मैडम बच्चों से बहुत ध्यान दिलाती है और बच्चों ने भी इतने उल्लास से आज प्रोग्राम दिए हैं, तो बहुत बहुत धन्यवाद। आज पूरा दिन इतना अच्छा चल रहा है कि भगवान साक्षात हमारे सामने आ जाए, तो हम और नतमस्तक होके उनको बहुत बहुत प्रार्थना करते हैं कि आप ये सहयोग आज हमारे सामने हो तो बहुत अच्छा होता है। जब भगवान का जन्म हुआ हम लोग तो नहीं थे, पर आज हम उनकी गुणगान गा के उनका आज भव्य वडगोला निकाल रहे, तो कितना उल्लास होगा। तो सोचो कि उस टाइम उस जमाने में भगवान का कितना अच्छा मतलब भव्य जलोस निकला है। भगवान का जन्म कल्याण कितने अच्छे भगवान इंद्रदेव ने सबने किया है। तो मैं सबको चाहती हूँ कि ये कार्यक्रम तो अच्छा था, इससे और अच्छा हो और हमारी इसी तरह बहनें आगे बढ़े। और बहुत बहुत धन्यवाद। बोलिए भगवान महावीर स्वामी के जन्म कल्याण की ढेर सारी शुभकामनाएं। पहले तो मैं ये जो अरेंजमेंट किया है, छोटे बच्चे से लेके बड़ों तक एवरी ईयर सब लोग ने इतने हर्षोल्लास से ये उत्सव मनाते हैं। आज भगवान भले हमारे बीच नहीं है, लेकिन हम उनके गुणगान गाने में कोई कमी न रह जाए, वो हमेशा ध्यान रखते हैं। तो सभी महिलाओं से बच्चों से धन्यवाद कहना चाहूंगी इस प्रोग्राम को और सफल बनाने के लिए, शानदार बनाने के लिए। और अभी जो स्थिति विश्व में बन रही है, तो यही शुभकामनाओं करूंगी कि बड़े हो, बच्चे हो, छोटे हो, सब लोग आध्यात्मिक राह में ज्यादा आगे बढ़े। इसकी आज के युग में बहुत ही जरूरत है। और हम चाहे कितना भी एंजॉय करें लाइफ में, लेकिन ये आध्यात्मिकता का मार्ग ही एक ऐसा है जो हमें आगे संयम, शांति दिलाता है। हम अभी जो भी जवान होंगे वो एंजॉय करेंगे, लेकिन साथ में हमें आध्यात्मिक मार्ग नहीं भूलना है। तो इसकी एक बहुत ही मैं सबसे प्रेरणा करना चाहूंगी कि आप आध्यात्मिकता को ना छोड़े। आगे जब एज होगी तो यही आध्यात्मिक राह हमारी सच्चा राह दिखाएगा। और जो भी छोटे से बड़े जो भी है, सबको मैं धन्यवाद करना चाहूंगी। आज भगवान होते तो कुछ और ही माहौल होता, लेकिन
ये हमारी मनुष्य भाव हमें मिला है वो भी बहुत है हमारे लिए कि भगवान के राह पे चल के हम कभी गए होंगे तो आज हमें मनुष्य भाव मिला है। तो बस इसको एक सार्थक बनाना है और मोक्ष की दिशा में आगे बढ़ने का हम लोग सब प्रयास करेंगे। जय जिनेंद्र, जय महावीरा। बोलो महावीर स्वामी की ಜಯ ಗಂಗಾವತಿಯ ಸಮಸ್ತ ನಾಗರಿಕರಿಗೆ ಮಹಾವೀರ್ ಜಯಂತಿಯ ಮಹಾವೀರ್ ಕಲ್ಯಾಣ ಮಹೋತ್ಸವದ ಶುಭಾಶಯ ಕೋರುತ್ತಾ ಇವತ್ತು ನಾವು ಸಕಲ ಸಮಾಜ್ ಜೈನ್ ಸಮಾಜ್ಲಿಂದ ಮಹಾವೀರ್ ಜಯಂತಿಯು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಬೆಳಿಗ್ಗೆ 7 ಗಂಟೆಯಿಂದ ಕಾರ್ಯಕ್ರಮ, ಅಲ್ಪಾಹಾರ ಮತ್ತು ಮಹಾವೀರ್ ಸರ್ಕಲ್ನಲ್ಲಿ ವಿಜೃಂಭಣೆಯಿಂದ ಮಹಾವೀರ್ ಸ್ವಾಮಿ ಅವರಿಗೆ ಹೂವಿನ ಹಾರ ಅಲಂಕಾರ ಮಾಡಿ, ಆನಂತರ ಗಾಂಧಿ ಸರ್ಕಲ್, ಆನಂತರ ಗಣೇಶ್ ಸರ್ಕಲ್, ಮತ್ತೆ ನಾವು ನಮ್ಮ ಗುಡಿ ಸಾಲೇಚಾ ಭವನ್ನಲ್ಲಿ ಮಕ್ಕಳ ಕಾರ್ಯಕ್ರಮ ಮತ್ತು ಮಕ್ಕಳಿಗೆ 18-20 ವರ್ಷದಿಂದ ಜ್ಞಾನಶಾಲಾ ಪಾಠಶಾಲಾ ನಡೆಸ್ತಾ ಇದ್ದಾರೆ. ಅವರೆಲ್ಲ ಟೀಚರ್ಸ್ಗೆ ಪ್ರಶಿಕ್ಷಣೆಗೆ ಇವತ್ತು ನಮ್ಮ ಸಕಲ ಜೈನ್ ಸಮಾಜದಿಂದ ಅವರಿಗೆ ಅಭಿನಂದನೆ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಮತ್ತು ಎಲ್ಲ ಇವತ್ತು ಮೆರವಣಿಗೆಯಲ್ಲಿ ಎಲ್ಲರೂ ಭಾಗವಹಿಸಿದ ಗಣ್ಯಮಾನ್ಯರು, ನಮ್ಮ ಶಾಸಕರು ಮತ್ತೆ ಮಾಜಿ ಶಾಸಕರು, ಮತ್ತೆ ನಮ್ಮ ಗಣ್ಯಮಾನ್ಯರು, ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ನವರು, ಪತ್ರಿಕಾ ಮಾಧ್ಯಮದವರು, ಮತ್ತೆ ನಮ್ಮ ಚಾನೆಲ್ನವರು, ಕನಸ ಯುವತೆ ಚಾನೆಲ್ನವ್ರಿಗೆ ಇವತ್ತು ಅವರು ಅಷ್ಟು ಬಿಜಿ ಇದ್ರೂ ನಮ್ಮ ಮಹಾವೀರ್ ಜಯಂತಿಗೋಸ್ಕರ ಸಮಯ ತೆಗೆದು ಇವತ್ತು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಅವರಿಗೆ ನನ್ನ ಪರವಾಗಿ ಮತ್ತೆ ನಮ್ಮ ಸಕಲ ಸಮಾಜ್ ಜೈನ್ ಪರವಾಗಿ ಬಹಳ ವಂದನೆಯನ್ನು ತಿಳಿಸುತ್ತೇನೆ. ಇದೇ ರೀತಿಯಾಗಿ ನೀವು ನಮಗೆ ಪ್ರತಿ ವರ್ಷ ಸಹಕಾರ ಮಾಡ್ಬೇಕೆಂದು ಕೇಳ್ಕೊಳ್ಳುತ್ತೇನೆ. ಹಾಗೂ ಇವತ್ತು ಕಾರ್ಯಕ್ರಮ ಬಹಳ ಚೆನ್ನಾಗಿತ್ತು. ಇಲ್ಲ ಅಂದ್ರೂ ನಮ್ಮ ಪ್ರತಿಯೊಂದು ಜೈನ ಸಮಾಜದ ಶಾಪ್ಗಳು ಎಲ್ಲರೂ ಇವತ್ತು ಬಂದ್ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಮತ್ತು ಒಂದು ವಾರದಿಂದ ನಮ್ಮ ಸಕಲ ಸಮಾಜದ ಎಲ್ಲ ಗಣ್ಯಮಾನ್ಯರು, ಜೈನ ಸಮಾಜದ ಗಣ್ಯಮಾನ್ಯರು ನಮ್ಗೆ ಇವತ್ತು ಬೆಳಿಗ್ಗೆ ಅಲ್ಪಾಹಾರ, ಮಧ್ಯಾಹ್ನ ಪ್ರಸಾದಿ ಮತ್ತು ಸಾಯಂಕಾಲ ಪ್ರಸಾದಿ. ನಮ್ಮ ಮಹಿಳೆಯರಿಗೆ ಇವತ್ತು ಅಡಿಗೆ ಮನೆ ರಜಾ ಇದೆ. ಎಲ್ಲರೂ ಈ ಕಾರ್ಯಕ್ರಮ, ಯಾಕಂದ್ರೆ ನಾವು ಮನೆಯಲ್ಲಿ ಕೆಲಸ ಇದ್ರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ ಆಗೋದಿಲ್ಲ. ನಮ್ಮ ಮಕ್ಕಳ ಸಹಿತ ಎಲ್ಲಾರು ಇವತ್ತು ಸಕಲ ಜೈನ್ ಸಮಾಜ್ನವರು ನಮ್ಮ ಮಹಿಳೆಯರಿಗೋಸ್ಕರ ಇವತ್ತು ರುಚಿ ಭೋಜನವನ್ನು ವ್ಯವಸ್ಥೆ ಮಾಡಿದ್ದಾರೆ. ಅವ್ರಿಗೂ ನಮ್ಮ ಪರವಾಗಿ ಧನ್ಯವಾದಗಳು. ಮತ್ತೆ ನಮ್ಮ ಎಲ್ಲಾ ಸಕಲ ಸಮಾಜದ ಮಹಿಳಾ ಮಂಡಲ್ನವರು ಇವತ್ತು ಬಹಳ ಖುಷಿಯಿಂದ ಈ ಜಯಂತಿಯನ್ನು ಆಚರಣೆ ಮಾಡಿದ್ದಾರೆ. ಎಲ್ಲರಿಗೂ ನಮ್ಮ ಗಂಗಾವತಿಯಲ್ಲಿ ಬೆಳೆ ಆಗ್ಲಿ ಮಳೆ ಆಗ್ಲಿ ಎಲ್ಲರಿಗೆ ಸುಖ ಶಾಂತಿ ಇರ್ಲಿ, ಯಾವ ರೀತಿಯಿಂದನ ಕಷ್ಟ ಬರ್ಲಾರ್ದಂಗ ಭಗವಾನ್ ಮಹಾವೀರ್ ಸ್ವಾಮಿ ಅವ್ರನ್ನ ಇವತ್ತು ನಾವು ಎಲ್ಲರೂ ಸೇರಿ ಪ್ರಾರ್ಥಿಸುತ್ತಿದ್ದೇವೆ. ಓಂ ಮರಂ. ಧನ್ಯವಾದ. ಸಮಸ್ತ ಜನತೆಯಲ್ಲಿ ಭಗವಾನ್ ಮಹಾವೀರರ 2625ನೇಯ ಜನ್ಮ ಕಲ್ಯಾಣ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು. ಇವತ್ತು ಎಲ್ಲರಿಗೂ ಶಾಂತಿ ಪ್ರಿಯ ಬಯಸ್ತೀವಿ ಅಂದ್ರೆ ಅದಕ್ಕೆ ಆ ತಕ್ಕಂತ ನಾವು ನಡೆಯಬೇಕಾಗುತ್ತೆ. ಹಾಗೆ ನಡಿಬೇಕು. ಒಂದೇ ಬಾಳು ಮತ್ತು ಬಾಳಲು ಬಿಡು. ಇದರಲ್ಲಿ ಪೂರ ಜಗತ್ತಿನ ಶಾಂತಿಯ ಸಾರ ಇದೆ. ಇದಕ್ಕಿಂತ ಹೆಚ್ಚು ಏನು ಹೇಳಿದ್ರೆ ಅನುಪಯುಕ್ತ ಆಗುತ್ತದೆ. ಇವತ್ತು ವಿಶ್ವದಲ್ಲಿ ನಾನಾ ಕಡೆ ಯುದ್ಧಗಳು ನಡೆಯುತ್ತಿದೆ. ಈ ಯುದ್ಧ ಯಾಕೆ ನಡೆಯುತ್ತಿದೆ? ಅದಕ್ಕಿಂತ ಯುದ್ಧ ಸ್ಟಾರ್ಟ್ ಮಾಡೋದು ನಮ್ಮ ಕೈಯಲ್ಲಿದೆ, ಆದ್ರೆ ಬಂದ್ ಮಾಡೋದು ನಮ್ಮ ಕೈಯಲ್ಲಿ ಇಲ್ಲ. ಬಾಳು ಮತ್ತು ಬಾಳಲು ಬಿಡು, ಇದ್ರ ಮೇಲೆ ನಾವು ನಡೆದ್ರೆ ಯಾವುದು ಯುದ್ಧನೂ ಇರೋದಿಲ್ಲ. ಎಲ್ಲರಿಗೂ ಶಾಂತಿ ಬೇಕು. ಆದ್ರೆ ನಮಗೆ ಶಾಂತಿ ಬೇಕು, ಇನ್ನೊಬ್ಬರಿಗೆ ಪರೋಪಕಾರ ಮಾಡಿದ್ರೆ ಆಗಲ್ಲ. ಒಬ್ರಿಗೊಬ್ರು ನಾವು ಸಹಿಷ್ಣುತೆಯಿಂದ ಸಹಬಾಳ್ವೆಯಿಂದ ಜಗತ್ತಿನಲ್ಲಿ ಬಾಳಿದರೆ, ಎಲ್ಲರ ಮೇಲೆ ಕರುಣೆ ತೋರಿಸಿದರೆ ಭಗವಾನ ಮಹಾವೀರರ ನಾವು ಬಾಳು ಮತ್ತು ಬಾಳಲು ಬಿಡು ನಡೆದ್ರೆ ನಾವು ಜೀವನದಲ್ಲಿ ಎಲ್ಲರೂ ನೆಮ್ಮದಿಯಿಂದ ಇರಬಹುದು. ಇದೇ ಮಾತೊಂದಿಗೆ ಜೈ ಜಿನೇಂದ್ರ, ನಮಸ್ಕಾರ. ಬೋಲೋ ಭಗವಾನ್ ಮಹಾವೀರ್ ಸ್ವಾಮಿ ಕಿ ಜೈ ಹೋ. ಇವತ್ತು ಬೆಳಿಗ್ಗೆ ಮಹಾವೀರ್ ಜಯಂತಿ ಅಂಗವಾಗಿ 2 ಗಂಟೆಯಲ್ಲಿ ಮನವಂಚಿತ್ ಪಾರ್ಶ್ವನಾಥ್ ಭಗವಾನ್ ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಪೂಜೆಯಲ್ಲಿ 200 ಜನಕ್ಕಿಂತ ಜಾಸ್ತಿ ಭಾಗವಹಿಸಿದ್ದಾರೆ.
ಇವತ್ತು ಪೂಜೆಗೆ ಪ್ರಸಾದಿಯನ್ನು ಬೂಂದಿ ಲಾಡು ಪ್ರಸಾದಿಯನ್ನು ಮಾಡಿದ್ದಾರೆ. ಎಲ್ಲರಿಗೂ ನಮ್ಮ ಮಹಿಳೆಯರ ಪರವಾಗಿ ಧನ್ಯವಾದಗಳು. ಈ ಮಂದಿರ ಸ್ಥಾಪನೆ ಆಗಿದ್ದು 28 ವರ್ಷ ಆಯ್ತು. 28 ವರ್ಷದಿಂದ ಗಂಗಾವತಿಯಲ್ಲಿ ಮನವಂಚಿತ್ ಪಾರ್ಶ್ವನಾಥ್ ಭಗವಾನಿಂದು ಮಂದಿರ ಆಗಿದೆ. ಆ ನಂತರ ಇದು ಹೊಸದಾಗಿ ಕಟ್ಟಿದ್ದಾರೆ. ಇದು 3 ವರ್ಷ ಆಯ್ತು. ಬಹಳ ಈ ಮನವಂಚಿತ್ ಪಾರ್ಶ್ವನಾಥ್ ಭಗವಾನಿಂದು ಬಹಳ ಕೃಪೆ ಇದೆ ನಮ್ಮ ಮಹಿಳೆಯರ ಮೇಲೆ. ನಾವು ದಿನ ಇಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ 9 ಗಂಟೆ ತನಕ ಪೂಜೆಗೆ ಬರ್ತೀವಿ. ತುಂಬಾ ಚೆನ್ನಾಗಿದೆ. ನಾವೆಲ್ಲರೂ ಬಂದು ಇಲ್ಲಿ ದರ್ಶನ ಮಾಡ್ಬೇಕೆಂದು ಕೇಳಬೇಕು. ಮಹಾವೀರ ಜಯಂತಿಯ ಶುಭಾಶಯಗಳು. ಇವತ್ತು ಬೆಳಗ್ಲಿಂದ ಮೆರವಣಿಗೆ ಆಯ್ತು. ಆ ನಂತರ ಅಲ್ಪಾಹಾರ ಪ್ರಸಾದ ಎಲ್ಲ ಜೋರಾಗಿತ್ತು. ಮತ್ತೆ 2 ಗಂಟೆಯಿಂದ 5 ಗಂಟೆವರೆಗೆ ಮನವಂಚಿತ್ ಪಾರ್ಶ್ವನಾಥ ಭಗವಾನಲ್ಲಿ ಭಕ್ತಿ ಮತ್ತೆ ಪೂಜೆ ಇಟ್ಟಿದ್ರು. ಇವತ್ತು ಸಕಲ ಸಮಾಜದಿಂದ ಇವತ್ತು ಪೂಜೆ ಇತ್ತು. ಬಹಳ ಅದ್ದೂರಿಯಾಗಿ ನಡೆಯಿತು. ಈ ಮಂದಿರ 3 ವರ್ಷ ಆಯ್ತು, ಹೊಸದಾಗಿ ಆಗಿದೆ. ತುಂಬಾ ಮನವಂಚಿತ್ ಪಾರ್ಶ್ವನಾಥ ಭಗವಾನಿಗೆ ಜಯೋ.